ಅಮ್ಮಗೆ ಮದ್ವೆ ಆಗಕ್ಕಿಂತ ಮುಂಚೆ ಕಾಫಿ ಮಾಡಕ್ ಗೊತ್ತಿರಲಿಲ್ಲ. ಪನ್ನೀರ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ನಮ್ಮ ಅಮ್ಮನ್ಗೆ ನನ್ ಜೊತೆ ಇರೋ ಬೆಸ್ಟ್ ಮೆಮೊರಿ ಒಂದು ತಿಳ್ಕೊಳ್ಳೋಣ. ಬೆಂಗಳೂರಲ್ಲಿ ಇದ್ರು ಹಳ್ಳಿಲಿ ಇರೋ ತರ ಫೀಲ್ ಇತ್ತು. ಫಿಟ್ ಮಾಡಿಕೊಟ್ಟ ತಕ್ಷಣನೇ ಜ್ವರನೇ ಹೊಂಟಾಯ್ತು ತಿಂದ ತಕ್ಷಣ. ಅವಾಗ ನಮ್ಮ ಅಮ್ಮನ್ಗೆ 250-350 ರುಪೀಸ್ ಏನೋ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ. ಹೊಡಿತಾ ಏನಾಗ್ತೀಯ ಅಂತಂದ್ರೆ ಮೊಂಡ್ ಬೀದ ಬಿಡ್ತೀಯ. ನಾನು ನಮ್ಮಮ್ಮ ಜಾಸ್ತಿ ರೀಲ್ಸ್ ಮಾಡ್ತಿದ್ವಿ. ಅಮ್ಮ ಮಾಡ್ರ ಪನ್ನೀರ್ನ ಒಂದ್ಸಲ ಟೇಸ್ಟ್ ಮಾಡ್ತಾ ಇದೀನಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ವರ್ಕೌಟ್ ಮಾಡ್ತೀನಿ ಅಂತ ತಿಳಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮಗೆ ಪನ್ನೀರೇ ಮೇನ್ ಇಂಗ್ರೀಡಿಯೆಂಟ್, ಪ್ರೋಟೀನ್ ಸೋರ್ಸ್ಗೋಸ್ಕರ. ಪನ್ನೀರ್ ಅಲ್ದಿರ ಬೇರೆನೂ ಇದೆ, ಬಟ್ ಪನ್ನೀರ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್. ಸೊ ಅದಕ್ಕೋಸ್ಕರ ನಾವು ಇವತ್ತು ಮಿಲ್ಕ್ ಪೌಡರ್ ಇಂದ ಪನ್ನೀರ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ಇವತ್ತು ಲೈಕ್ ನಮ್ಮ ಅಮ್ಮ ಹೇಳ್ಕೊಡ್ತಾರೆ, ನಾವು ಅದನ್ನ ತಿಳ್ಕೊಳ್ಳೋಣ. ಅದಷ್ಟೇ ಹೇಳ್ದಿರಾ, ಬರೀ ಅಡುಗೆ ಮಾಡೋದನ್ನ ತೋರಿಸಿದ್ರೆ ಎಲ್ರಿಗೂ ಬೋರ್ ಆಗುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಮ್ಮ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಂಡ್ ನಂದು ನಮ್ಮ ಅಮ್ಮಂದು ಬಾಂಡ್ ಹೆಂಗಿತ್ತು ಚಿಕ್ಕ ವಯಸ್ಸಿಂದ, ನಾನು ಏನು ತರಲೆ ಮಾಡ್ತಿದ್ದೆ, ನಮ್ಮ ಅಮ್ಮ ಏನಕ್ಕೆ ಪನಿಷ್ಮೆಂಟ್ ಕೊಡ್ತಿದ್ರು, ಅದನ್ನೆಲ್ಲ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ 3-4 ಡೇಸ್ ಇಂದ ನಮ್ಮ ಅಪ್ಪ ಅಮ್ಮ ಅವರ ಬೆಂಗಳೂರಲ್ಲಿ ಇರಲಿಲ್ಲ, ಲೈಕ್ ಇದಕ್ಕೆ ಹೋಗಿದ್ರು, ಊರಿಗೆ ಅಂದ್ರೆ ಸುತ್ತಾಡಕ್ ಹೋಗಿದ್ರು, ಟ್ರಿಪ್ ತರ ಚೆನ್ನಾಗಿ. ಸೊ ಟ್ರಿಪ್ ಮುಗಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ತಾನೇ ಬಂದಿದ್ದು ಪಾಪ ನಮ್ಮ ಅಪ್ಪ ಅಮ್ಮ. ನಮ್ಮ ಅಮ್ಮ ಹೇಳ್ದೆ ಇವತ್ತೊಂದು ವಿಡಿಯೋ ಮಾಡೋಣ ಅಂದ್ರೆ ಸರಿ ಬಿಡು ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ ಅಮ್ಮ ರೆಡಿ ಆಗೋಕೆ ಹೊರಟಿದ್ದಾರೆ. ಅದಕ್ಕಿಂತ ಮುಂಚೆ ಅಡುಗೆ ಮನೆ ಫುಲ್ಲು ಮೆಸ್ ಇದೆ, ಅದನ್ನ ಕ್ಲೀನ್ ಮಾಡಿಬಿಟ್ಟು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕಿಚನ್ ಎಲ್ಲ ಕಂಪ್ಲೀಟ್ಲಿ ಮೆಸ್ ಇದೆ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಊರಿರಲಿಲ್ಲ 3 ದಿವಸದಿಂದ. ಸೊ ಇದನ್ನ ಕ್ಲೀನ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫೈನಲಿ ನಮ್ಮ ಅಮ್ಮ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಬಾಮ್ಮ, ಇವರೇ ನಮ್ಮ ಹೆಸರು ಸುಕನ್ಯಮ್ಮ ಅಂತ. ಸೊ ಇವರು ಇವಾಗ ಅಂಗನವಾಡಿ ಕೆಲಸ ಮಾಡ್ತಾ ಇರೋದು, ಅಂದ್ರೆ ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಾ ಇರೋದು ನಮ್ಮಮ್ಮ. ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ? ಆಯ್ತಲ್ಲಪ್ಪ, 34 ವರ್ಷ ಆಯ್ತು. ಇನ್ನೊಂದು ವರ್ಷ ಏನೋ ಇರ್ಬೇಕಷ್ಟೇ, ಆಮೇಲೆ ರಿಟೈರ್ಮೆಂಟ್. ಒಂದು ವರ್ಷ ನಾವು ನಮ್ಮ ಅಮ್ಮಗೆ ಏನೋ ಕೆಲಸ ಗೌರ್ಮೆಂಟ್ ಕೆಲಸ ಅಲ್ವಾ, ಅದಾದ್ಮೇಲೂ ಪೆನ್ಷನ್ ಬರುತ್ತೆ ಆ ಥರ ಎಲ್ಲ ಇದು ಮಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೆಂಟ್ರಿಗೆ. ಸೊ ಇನ್ನೊಂದು ವರ್ಷ ಆದ್ಮೇಲೆ ಈ ಟೈಮ್ ಒಳಗಡೆ ಇದಾಗಿ ಹೋಗಿರುತ್ತೆ, ಅಮ್ಮಂದು ಎಂಡ್ ಆಗೋಗಿರುತ್ತೆ ಇಲ್ಲಿ. ಅಲ್ಲ, ಈ ಟೈಮ್ಗೆ ಜೂನ್ ತಿಂಗಳಿಗೆ ನಂದು ರಿಟೈರ್ಮೆಂಟ್ ಆಗುತ್ತೆ. ಸೊ ಇವಾಗ ಪನ್ನೀರ್ ಮಾಡ್ಕೊಡೋಕೆ ಹೇಳ್ಕೊಡ್ತೀಯಾ ಹೆಂಗೆ ಅಂತ? ನಮ್ಮ ಮನೇಲೆ ಪನ್ನೀರ್ ಮಾಡೋದು. ಏನಾದ್ರೂ ತಿಂಡಿ ಮಾಡ್ಬೇಕು ಅಂದ್ರೆ ನಾನೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂದ್ರೂ ನಾನೇ ಪೌಡರ್ ಮಾಡ್ಕೊಳ್ತೀನಿ. ವಾಂಗಿ ಬಾತ್ ಮಾಡ್ಬೇಕು ಅಂದ್ರೂ ನಾನೇ ಮಾಡ್ಕೊಳ್ತೀನಿ. ಇನ್ನೊಂದೇನ್ ಗೊತ್ತಾ, ನಮ್ಮ ಅಮ್ಮಗೆ ಮದ್ವೆ ಆಗಕ್ಕಿಂತ ಮುಂಚೆ ಕಾಫಿ ಮಾಡಕ್ ಗೊತ್ತಿರಲಿಲ್ಲ, ಮದ್ವೆ ಆದ್ಮೇಲೆ ಕಲ್ತಿರೋದು. ಅದ್ರದ್ದು ಸ್ಟೋರಿ ಇದೆ, ಹೆಂಗಿದೆ ಏನಿದೆ ಅಂತ ಅಡಿಗೆ ಮಾಡ್ತಾ ತಿಳ್ಕೊಳ್ಳೋಣ ಬನ್ನಿ, ಹೋಗೋಣ. ಇನ್ನೊಂದೇನಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಬಲ್ಪ್ ಇರೋದು ಸಾಕಾಗಲ್ಲ, ಲೈಕ್ ಲೈಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಇನ್ನೊಂದು ಬಲ್ಪ್ ಆರ್ಡರ್ ಮಾಡಿದೀನಿ. ಇದನ್ನ ಫಿಟ್ ಮಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫೈನಲಿ ಬಲ್ಪ್ ಹಾಕಾಯ್ತು. ಅಮ್ಮ ಹೇಳ್ತಾರೆ ಏನೇನಿದೆ ಅಂತ. ಹೇಳಮ್ಮ, ಏನೇನು ಬೇಕಂತ ಇದಕ್ಕೆ? ಇದು ಹಾಲ್ ಪೌಡ್ರು. ಅಂದ್ರೆ ಒಂದ್ ತಗೊಂಡ್ರೆ ಎಷ್ಟು ಪ್ರಮಾಣದಲ್ಲಿ ತಗೊಳ್ತೀವಿ ಅಷ್ಟು 3 ಸಮ ಪ್ರಮಾಣದಲ್ಲಿ ನೀರ್ ತಗೋಬೇಕಾಗುತ್ತೆ. ಅಂದ್ರೆ ಒಂದು ಲೋಟ ಹಾಲ್ ಪೌಡರ್ ತಗೊಂಡ್ರೆ 3 ಲೋಟ ನೀರ್ ತಗೋಬೇಕು. ನೀರ್ ಕುದಿಸಿ ಇಟ್ಕೊಳ್ತೀವಿ. ಆಮೇಲೆ ನಿಂಬೆಹಣ್ಣ, ಆಮೇಲೆ 2 ನಿಂಬೆಹಣ್ಣು ರಸ ಇಟ್ಕೊಂಡ್ರೆ ಸಾಕು. ನಾವ್ ಅಮ್ಮ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ವಿಡಿಯೋ ಮುಂದೆ ಮಾತಾಡಕ್ಕೆ. ಆಯ್ತಾ, ಇನ್ನೇನಿಲ್ಲ. ಇಲ್ಲ ಅಂದ್ರೆ ನಾವ್ ಅಮ್ಮ ಫುಲ್ ಸಗದ ಮಾತಾಡ್ತಾರೆ. ಏನಮ್ಮ? ಹೌದು, ಅಲ್ಲ ಫಸ್ಟ್ ಅಲ್ವಾ, ನರ್ವಸ್ ಅದಕ್ಕೆ. ಇಲ್ಲಿ ಇವನು ನನ್ನ ಶಿಷ್ಯ, ಇವನು ನನ್ನ ತಮ್ಮ ಅಜಯ್. ಇವಾಗ ನಾವ್ ಅಮ್ಮ ಮೆಜರ್ ಮಾಡ್ತವ್ರೆ ಅದನ್ನ ಏನಿದೆ ಅಂತ. ಈ ಲೈಟ್ ಹಾಕಿದಕ್ಕೂ ಸಾರ್ಥಕ ಅಲ್ಲಮ್ಮ? ಫುಲ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ? ಬರೀ ನಾವು 1 ಲೋಟಕ್ಕೆ ಮಾಡ್ತಿರೋದು ಅಷ್ಟೇನಾ? 1 ಲೋಟಕ್ಕೆ ಮಾಡ್ತಿದ್ದೀವಿ. ಸಾಕು 1 ಲೋಟಕ್ಕೆ. 1 ಲೋಟಕ್ಕೆ ಮಾಡಿದ್ರೆ ಎಷ್ಟು ಬರ್ಬೋದು ಪನ್ನೀರು? ಒಂದು 10 ಪೀಸ್ ಬರುತ್ತೆ. ಚಿಕ್ಕದು ಕ್ಯೂಬ್ ಚಿಕ್ಕದು ಒಂದು 100 ಗ್ರಾಮ್ ಬರುತ್ತಾ? ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. 100 ಗ್ರಾಮ್ ಬರುತ್ತಾ? ಬರುತ್ತೆ. 100 ಗ್ರಾಮ್ ಸ್ವಲ್ಪ ಜಾಸ್ತಿ ಬರುತ್ತೆ. 100 ಗ್ರಾಮ್ ಪನ್ನೀರಲ್ಲಿ ನಿಮ್ಗೆ 18ರಿಂದ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನಿಮ್ಗೆ. ಸೊ ಅದೊಂಥರ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಸ್ವಲ್ಪ ಜನ ಎಗ್ಗು ತಿನ್ನಲ್ಲ, ಸ್ವಲ್ಪ ಜನ ಲೈಕ್ ನಾನ್ ವೆಜ್ ತಿನ್ನಲ್ಲ. ಸೊ ನಾನು ಎಗ್ಗಾರು ತಿಂತೀನಿ. ಸ್ವಲ್ಪ ಜನ ನಾನ್ ವೆಜ್ ತಿಂದೇ ಇರೋರಿಗೆ ಪ್ಲಸ್ ಎಗ್ಗು ತಿಂದೇ ಇರೋರಿಗೆ ಪನ್ನೀರ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ಬೋದು. ಇನ್ನೊಂದೇನಂತಂದ್ರೆ, ಹೊರಗಡೆಯಿಂದ ನಾವು ಪನ್ನೀರ್ ತಗೊಂಬರೋದು ಲೈಕ್ ಹೆಲ್ದಿ ಆಗಿರುತ್ತೋ, ಎಷ್ಟು ದಿವಸ ಆಗಿರುತ್ತೋ, ಎಷ್ಟು ದಿವಸದಿಂದ ಪ್ರಿಸರ್ವ್ ಮಾಡಿಟ್ಟಿರ್ತಾರೋ ಅದು ಯಾವ್ದು ಗೊತ್ತಿರಲ್ಲ. ಸೊ ನಾವೇ ನಮ್ಮನೆಲ್ಲೇ ಮಾಡ್ಕೊಂಡು ತಿನ್ಬೋದು, ತುಂಬಾ ಈಸಿ ಸ್ಟೆಪ್ ಅಲ್ಲಿ. ಅದನ್ನ ಇವತ್ತು ನಮ್ಮ ಅಮ್ಮ ಹೇಳ್ಕೊಡ್ತಾರೆ ಬನ್ನಿ. ಎಷ್ಟು ನೀರು ತಗೋತಿದ್ಯಾ? 3 ಲೋಟ 1 ಲೋಟಕ್ಕೆ. ಓಕೆ, ಸೊ 3 ಲೋಟ ನೀರು ಹಾಕಿದ್ಮೇಲೆ, ಅಲ್ಲಮ್ಮ ನಿನ್ಗೆ ಮದುವೆ ಆಗೋಕ್ಕಿಂತ ಮುಂಚೆ ಏನೋ ಕಾಫಿನೂ ಮಾಡಕ್ ಗೊತ್ತಿರಲಿಲ್ವಲ್ಲ, ಅದಾದ್ಮೇಲೆ ಹೆಂಗ್ ಕಲ್ತ್ಕೊಂಡೆ? ತುಂಬಾ ಕಷ್ಟ ಆಯ್ತು. ಕಾಫಿ ಅಡಿಗೆ ಮನೆಗೆ ಬರ್ತಾ ಇರ್ಲಿಲ್ಲ ನಾನು. ಅಡಿಗೆ ಮನೆಗೆ ಬರ್ತಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಹೊರಗಡೆ ಕೆಲಸ ಆಯ್ತು, ನಂದಾಯ್ತು. ಅಡಿಗೆ ಮನೆಗೆ ಕಾಫಿ ಮಾಡಕ್ಕೆ ಆದ್ರೆ ಕಾಫಿ ಅಂದ್ರೆ ಭಯ ಆಗ್ತೈತಿ. ಯಾರು ನೆಂಟ್ರೆಲ್ಲ ಬಂದ್ರೆ ನಾನು ಯಾವತ್ತೂ ಕಾಫಿ ಮಾಡ್ದವಳಲ್ಲ, ತಿಂಡಿ ಮಾಡ್ದವಳಲ್ಲ, ಅಡಿಗೆ ಮಾಡ್ದವಳಲ್ಲ.
ಎಲ್ಲ ನಮ್ಮ ಅಕ್ಕನೇ ಮಾಡ್ಕೊಂಡು ಹೋಗ್ತಾ ಇದ್ರು, ನನಗೇನು ಬರ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಮ್ಮಮ್ಮ ಪುಳಿಯೋಗರೆ ಸಗದ ಮಾಡ್ತಾರೆ. ಸೊ ಆ ಪುಳಿಯೋಗರೆ ಮಾಡಕ್ ಬರ್ತಾ ಇರ್ಲಿಲ್ಲ ಏನು. ಆಮೇಲೆ ಒಂದೊಂದಾಗ ಕಲ್ತ್ಕೊಂಡೆ. ನಮ್ಮಮ್ಮ ಪುಳಿಯೋಗರೆ ಚೆನ್ನಾಗಿ ಮಾಡ್ತಾರೆ. ನನಗೆ ನಮ್ಮಮ್ಮ ಮಾಡೋ ಪುಳಿಯೋಗರೆ ಅಂದ್ರೆ ಸಖತ್ ಇಷ್ಟ. ಅಂದ್ರೆ ಮನೇಲೆ ಗೊಜ್ಜೆಲ್ಲ ಪ್ರಿಪೇರ್ ಮಾಡಿ ಮಾಡೋದು ಸಖತ್ತಾಗಿ ಮಾಡ್ತಾರೆ. ಅದಂತೂ ಮಸ್ಟ್ ಟ್ರೈ. ಅದು ಸಖತ್ತಾಗಿರುತ್ತೆ. ಇನ್ನೊಂದು ಹೆಂಗ್ ಗೊತ್ತಾ, ನಾನು ಚಿಕ್ಕ ವಯಸ್ಸಾಗಿದ್ದಾಗ ನಮ್ಮಮ್ಮ ಹೊಡಿತಾ ಇರಲಿಲ್ಲ ನನಗೆ. ನಾನೇನಾದ್ರು ಲೈಕ್ ಸ್ಕೂಲಿಂದ ಲೇಟ್ ಆಗಿ ಬಂದ್ರೆ, ಇನ್ನೊಂದ್ರಿಂದ ಲೇಟ್ ಆಗಿ ಬಂದ್ರೆ, ಆಟ ಆಡ್ಕೊಂಡು ಲೇಟ್ ಆಗಿ ಬಂದ್ರೆ ಹೊಡಿತಾ ಇರ್ಲಿಲ್ಲ. ಏನ್ ಮಾಡೋರು ಗೊತ್ತಾ ನಮ್ಮಮ್ಮ? ಹೇಳಮ್ಮ ಏನ್ ಮಾಡ್ತಿದ್ದೆ? ಏನ್ ಮಾಡಿ ಹೊಡಿತಾ ಇರ್ಲಿಲ್ಲ. ಸುಮ್ನೆ ಹೊಡಿದ್ ಯಾಕೆ ಮಕ್ಳು ಹೊಡಿಬಾರ್ದು ಅಂತ ಹೊಡಿತಾ ಇರ್ಲಿಲ್ಲ. ಬರೀ ಪನಿಷ್ಮೆಂಟ್ ಕೊಡ್ತಿದ್ದೆ ನಾನು. ಹೆಂಗ್ ಪನಿಷ್ಮೆಂಟ್ ಕೊಡ್ತೇವೆ? ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಎರಡು ಬರೀತಾ ಇದೆ ಗೋಡೆ ಮೇಲೆ. ಒಳ್ಳೆ ಕೆಲಸ ಯಾವುದು, ಕೆಟ್ಟ ಕೆಲಸ ಯಾವುದು ಅಂತ. ಕ್ವಾರ್ಟರ್ಸ್ ಅಲ್ಲಿ ಇದ್ವಿ, ಗವರ್ಮೆಂಟ್ ಹಾಸ್ಪಿಟಲ್ ಮನೇಲಿ. ಆಗೇನಾಯ್ತಿತ್ತು ಅಂದ್ರೆ ಕೈತೋಟ ಮಾಡಿದ್ವಿ, ತುಂಬಾ ಕೈತೋಟ ಮಾಡಿದ್ವಿ. ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಸೊಪ್ಪು ಎಲ್ಲ ಹಾಕಿದ್ವಿ. ಅದನ್ನ ಕಳೆ ಕೀಳ್ಬೇಕಾಗಿತ್ತು. ಕಳೆ ಕಿಟ್ರೆ ಒಳ್ಳೆ ಕೆಲಸ ಅಂತ, ನೀರ್ ಹಾಕಿದ್ರೆ ಒಳ್ಳೆ ಕೆಲಸ ಅಂತ, ನೀರ್ ಹಾಕ್ತಿದ್ರೆ ಕೆಟ್ಟ ಕೆಲಸ ಅಂತ. 1, 2, 3 ಅಂತ ಬರ್ಕೊ. ನೀರ್ ಹಾಕದ್ನಾ ಒಳ್ಳೆ ಕೆಲಸ 1 ಪಾಯಿಂಟ್, ಕಳೆ ಕಿತ್ನಾ 1 ಪಾಯಿಂಟ್. ಆ ರೀತಿ ಪಾಯಿಂಟ್ಗಳು ಮಾಡ್ಕೊಂಡ್ಬಂದು ಆವಾಗ ಅವನ್ಗೆ ಒಳ್ಳೆ ಬುದ್ಧಿನೂ ಬಂತು. ಮತ್ತೆ ಅವನ್ಗೆ ಏನಾದ್ರು ದುಡ್ಡು ಬೇಕಾದ್ರೆ ಅದ್ರಲ್ಲೇ ಕೊಡ್ತಾ ಇದ್ದು. 1 ಪಾಯಿಂಟ್ 1 ರೂಪಾಯಿ. 1 ಪಾಯಿಂಟ್ 1 ರೂಪಾಯಿ. ಅದು ಯಾವಾಗ ಅಂತಂದ್ರೆ ನಾನೊಂದು 4th 5th ಆತರ ಇದ್ದಾಗ. ಅಂದ್ರೆ ಅದು ಕಂಪ್ಲೀಟ್ಲಿ ಕ್ವಾರ್ಟರ್ಸ್. ನಾವ್ ಇದ್ದಿದ್ ಮನೆ ಒಂದೇ ಮನೆ ಇದ್ದಿದ್ದು, ಅಕ್ಕಪಕ್ಕ ಯಾವ್ದು ಮನೆ ಇಲ್ಲ. ಭಯ ಆಗೋದು ಒಬ್ಬೊಬ್ನೇ ಇರಕ್ಕೆ. ಆಮೇಲೆ ಫುಲ್ ಹಾಸ್ಪಿಟ್ಲ್ ಕಸ ಗುಡ್ಸಿ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗಿತ್ತು. ಸೊ ಅದು ಒಂದು ಮೇನ್ ಥಿಂಗ್ ಇರ್ತಿತ್ತು. ಇನ್ನೊಂದ್ ಏನಂತಂದ್ರೆ ಕರೆಂಟ್ ಬಿಲ್ ಇರಲಿಲ್ಲ, ವಾಟರ್ ಬಿಲ್ ಇರಲಿಲ್ಲ, ಮನೆ ಮಳೆಗೆ ಹತ್ತದೆಲ್ಲ ಏನು ಇರಲಿಲ್ಲ. ಎಲ್ಲ ಕಂಪ್ಲೀಟ್ಲಿ ಫ್ರೀ ಇತ್ತಲ್ಲ. ಬಿಸಿ ಆಯ್ತು, ಪೌಡರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಇದು ಪೌಡರ್ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಗಂಟು ಕಟ್ಬಾರ್ದಲ್ವಮ್ಮ? ಹೌದು, ಗಂಟು ಕಟ್ಬಾರ್ದು. ಓಕೆ, ಸೊ ಮತ್ತೆ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಅಲ್ಲಿ ಏನಾಯ್ತು ಅಂತಂದ್ರೆ ನಮ್ಮಮ್ಮ ಬೆಳಗ್ಗೆ ಎದ್ದು ಕಸ ಗುಡ್ಸಿ ಇದೆಲ್ಲ ಮಾಡೋರು. ಮನೆಯೆಲ್ಲ ವರ್ಕ್ ಮಾಡಾಗಂತ ನಮ್ಮಪ್ಪ ನಾನು ಇಡೀ ಹಾಸ್ಪಿಟಲ್ನೆಲ್ಲ ಕಸ ಎಲ್ಲ ಗುಡ್ಸಿ ಎಲ್ಲ ರೆಡಿ ಮಾಡಿ ಬರ್ತಾ ಇದ್ದಿದ್ದು. ಆಮೇಲೆ ಅಮ್ಮ ಅಷ್ಟೊತ್ತಿಗೆ ನನ್ನ ಸ್ಕೂಲ್ಗೆ ಅದು ಇದು ರೆಡಿ ಮಾಡಿರೋ ಟಿಫನ್ ಅಂತೆಲ್ಲ. ಅದೊಂದು ಲೈಕ್ ಅಲ್ಲಿ ನಾವು ಆಕ್ಚುಲಿ ತುಂಬಾ ಸಖತ್ತಾಗಿದ್ದು. ಬೆಂಗಳೂರಲ್ಲಿ ಇದ್ರು ಹಳ್ಳಿಲಿ ಇರೋ ತರ ಫೀಲ್ ಇತ್ತು ಅಲ್ವಮ್ಮ? ಅದು ಆ ಸನ್ನಿವೇಶ ಅದು ಹಳ್ಳಿ ಇದ್ದಂಗೆ ಇರ್ತಾಯಿತ್ತು. ಸಣ್ಣ ಊರಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ಲಿಮ್ ಊರಿಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾದು ಹೋಗಿ ಬರ್ತೀನಿ ನೋಡಿ. ಸೊ ಬಂದ್ಮೇಲೆ ಆಫ್ ಮಾಡ್ಬೇಕಾ? ಇಲ್ಲ, ನಿಂಬೆ ಹುಳಿ ರಸ ಹಾಕೋದಾಯ್ತು. ಅದು ಇದ್ ಬರೋ ಗಂಟ ನಾನು ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಂಡಿ ರಸ ಮಾಡೋಣ. ಇವಾಗ 1 ಫುಲ್ ನಿಂಬೆಹಣ್ಣು ಹಾಕ್ಬೇಕ? 1 ಫುಲ್ಲು. ಇದ್ರ ಕೆಳಗಡೆ ಬೀಳ್ತಾನೆ ಇಲ್ಲ ಗೈಸ್, ಎಲ್ಲ ಇಲ್ಲೇ ಐತೆ. ಇದ್ರ ಕೆಳಗಡೆ ಬರ್ತಾನೆ ಇಲ್ಲ. ಅದು ಹಿಂಗ್ ಮಾಡಿದ್ರೆ ಬೀಳ್ತಾ ಇದೆ ಇದು. ಓಕೆ, ನಮ್ಮ ಅಮ್ಮನ್ಗೆ ನನ್ನ ಜೊತೆ ಇರೋ ಬೆಸ್ಟ್ ಮೆಮೊರಿ ಒಂದು ತಿಳ್ಕೊಳ್ಳೋಣ ಏನು ಅಂತ. ಏನಮ್ಮ ನನ್ನ ಜೊತೆ ಬೆಸ್ಟ್ ಮೆಮೊರಿ ಅಂದ್ರೆ ಈ 25 ಇಯರ್ಸ್ ಅಲ್ಲಿ, 25-26 ಇಯರ್ಸ್ ಅಲ್ಲಿ ನನ್ನ ಜೊತೆ ಇರೋ ಬೆಸ್ಟ್ ಮೆಮೊರಿ ಏನು? ಖುಷಿಯಾಗಿದ್ದ ದಿವಸ ಎಲ್ಲ ದಿನ ಖುಷಿನೇ. ಖುಷಿಯಾಗಿದ್ದ ದಿವಸ ಅಂತಂದ್ರೆ ನಾನು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದ ದಿವಸ ಬಹಳ ಖುಷಿ. ನನಗೆ ಏನು ಗೊತ್ತಾ, ಒಂದ್ ದಿವಸ ಜ್ವರ ಬಂದ್ಬಿಡ್ತಾ. ಹಿಂಗೆ ಜ್ವರ ಬಂದಾಗ ಮಲಗ್ಬಿಟ್ಟು ತಿಂಡಿನೂ ತಿಂದಿಲ್ಲ. ಆಗ ಬಂದೋಡ್ತಾನೆ ತಿಂಡಿ ತಿಂದಿಲ್ಲ. ಮತ್ತೆ ಜ್ವರ ಬಂದಿದೆ, ನನಗೆ ಸ್ನಾನ ಮಾಡಲಿಲ್ಲ, ಏನಿಲ್ಲ. ಅವಾಗ ಏನು ಮಾಡ್ಲಮ್ಮ ಅಂತ ಕೇಳ್ದ. ಏನೋ ಮಾಡಪ್ಪ ಅಂದೆ. ಉಪ್ಪಿಟ್ಟು ಮಾಡಿಕೊಟ್ಟ ನೋಡಪ್ಪ. ಉಪ್ಪಿಟ್ಟು ಮಾಡಿಕೊಟ್ಟ ತಕ್ಷಣನೇ ಜ್ವರನೇ ಹೊಂಟೋಯ್ತು. ತಿಂದ ತಕ್ಷಣ ನನಗೆ ಅದೊಂದು ಮಾತ್ರ ಒಳ್ಳೆ ಮೆಮೊರಿ ಇದೆ ನನ್ನ ಜೀವನದಲ್ಲಿ. ಬಹಳ ಚೆನ್ನಾಗಿದೆ. ಒಬ್ಬ ಬರ್ತಾ ಇದೆ ನೋಡಿ. ನಿಂಬೆಹಣ್ಣು ರಸ ಹಾಕ್ಬೇಕು. ನಿಂಬೆಹಣ್ಣು ರಸ ರೆಡಿ ಆಗಿದೆ. ಇವಾಗ ಹಾಲು ಹೊಡ್ಕೊಳತ್ತಮ್ಮ? ಹೊಡ್ಕೊಳತ್ತೆ. ಫುಲ್ ಒಂದು ನಿಂಬೆಹಣ್ಣು ಫುಲ್ ಹಾಕ್ಬೇಕಾ? ಒಂದು ನಿಂಬೆಹಣ್ಣು ಫುಲ್ ಹಾಕ್ಬೇಕು. ಓಕೆ, ಈಗ ಒಂದು ನಿಂಬೆಹಣ್ಣು ಇದೆಯಲ್ಲ ಅದು ಫುಲ್ ಹೊಡ್ಕೊಂತ ಇದೆ ಅಲ್ಲ ಆಲ್ರೆಡಿ. ಅಲ್ಲೋಗಿ ದುಡ್ಡು ಕೊಟ್ಟು ತಗೊಂಡ್ಬರೋದು ಏಕೆ? ನಮ್ಮ ಮನೇಲೆ ಮಾಡ್ಕೋಬೋದಲ್ವಾ? ಫ್ರೆಶ್ ಇರುತ್ತೆ ಅಲ್ವಾ? ಎಲ್ಲ ಫ್ರೆಶ್ ಆಗೂ ಇರುತ್ತೆ. ನಾವೇ ನಮ್ಮ ಕಣ್ಣಿಂದ ಮಾಡಿರೋದು, ನಾವು ನೋಡಿರೋದು. ಅಲ್ಲೋಗಿ ಹೆಂಗೆ ಇರ್ತಾರೋ, ಯಾವ್ಯಾವ ನೀರು ಹಾಕಿರ್ತಾರೋ ಏನೋ ಅಲ್ವಾ, ಗೊತ್ತಿರಲ್ಲ. ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಟೀಚರು ಅಂತ ಈಗ ಮಾತಾಡೋದ್ರಲ್ಲಿ. ಆಗ್ತಾ ಇದೆ ಗೈಸ್, ಆಗ್ತಾ ಇದೆ. ಚೆನ್ನಾಗಿ ತಿರ್ಗಿಸ್ಬೇಕು. ಇದನ್ನ ತಿರ್ಗಿಸ್ತಾನೆ ಆಫ್ ಮಾಡಿ ತಿರ್ಗಿಸ್ಬೇಕಾ ಅಥವಾ ಆನ್ ಆಗಿ? ಇಲ್ಲ, ಸ್ಲಿಮ್ ಮೇಲೆ ಇಟ್ಟಿದ್ದೀನಿ ನೋಡಿ. ಆನ್ ಮಾಡಿ ತಿರ್ಗಿಸ್ಬೇಕು. ಚೆನ್ನಾಗಿ ಹೊಡೆದೋಗ್ಬೇಕದು. ಪನ್ನೀರ್ ಬರಬೇಕು, ಪನ್ನೀರ್ ತರ ಬರಬೇಕು. ಇನ್ನ ಹೊಡ್ಕೊಂಡಿದೆ ಗೈಸ್ ನೋಡಿ, ಇಲ್ಲಿ ಆಗ್ತಾ ಇದೆ ಇವಾಗ. 150 ಗ್ರಾಮ್ಸ್ ಪನ್ನೀರ್ ಆಯ್ತು ಅಂದ್ರೆ ನನಗೆ ಒಂದು 20 ಗ್ರಾಮ್ ಪ್ರೋಟೀನ್ ಅಂತೂ ಸಿಗುತ್ತೆ. 20-25 ಗ್ರಾಮ್ ಪ್ರೋಟೀನ್ ಅಂತೂ ಸಿಗುತ್ತೆ ಇವತ್ತು. ಏನಮ್ಮ ಸಿಗುತ್ತೆ? ನೀನ್ ಅಂಗಡಿಲಿ ಕೊಡ್ತಿರೋದಕ್ಕಿಂತ ಇದು ನಮ್ಮನೇಲೆ ಮಾಡೋದಲ್ವಾ? ಹೌದು, ಇನ್ನೂ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಆಯ್ತಮ್ಮ, ಇವಾಗ ಅದು ಇವಾಗ ಇದಕ್ಕೆ ಹಾಕೋಬೇಕು. ಅದನ್ನ ಇದಕ್ಕೆ ಹಾಕೋಬೇಕು ನೋಡಿ ಗೈಸ್, ಆಗ್ತಾ ಇದೆ. ಹಾಲು ಫುಲ್ಲು ಚೆನ್ನಾಗಿ ಹೊಡ್ಕೊಂಡಿದೆ ಮಾತ್ರ. ಅದೇ ನಿಂಬೆ ಹುಳಿದು ಫ್ಲೇವರ್ ಇದೆಲ್ಲ.
ಫ್ರೈ ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತದೆ. ಸ್ವಲ್ಪ ನೀರ್ ಹಾಕ್ಬಿಟ್ಟು ವಾಶ್ ಮಾಡತ್ತಾರನಾ? ವಾಶ್ ಮಾಡತ್ತಾರ. ಸರಿ. ಫೈನಲ್ ರಿಸಲ್ಟ್ ಹೇಗ್ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಅಂದ್ರೆ ಮಾಡಿರೋ ತಿಂದಿದ್ದೀನಿ, ಅವಾಗ ಮಾಡ್ತಾ ಇದ್ದೀನಿ, ನಾನು ತಿಂದಿದ್ದೀನಿ. ಬಟ್ ಆದ್ರೆ ಇವತ್ತು ವಿಡಿಯೋಗಂತ ಮಾಡೋದನ್ನ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ನೋಡೋಣ ಅದನ್ನ ಅಂತ ಹೇಳ್ತೀನಿ. ಕಾಟನ್ ಬಟ್ಟೆನ ಇದು? ಕಾಟನ್ ಬಟ್ಟೆಗೆ ಹಾಕೋಬೇಕಾ? ಇದು ಸ್ವಲ್ಪ ನೀತಾಗ್ಲಿ ಅಂತ ಇದಕ್ಕೋಸ್ಕರ ನಿಂಬೆ ಹಣ್ಣು ಇದು ಹೋಗ್ಲಿ ಅಂತ. ನಿಂಬೆ ಹುಳಿ ಸ್ಮೆಲ್ ಬರ್ದೇ ಇರ್ಲಿ ಅಂತ. ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ತಟ್ಟಕ್ಕೂ ಇದೆ ಬಟ್ಟೆ ಯೂಸ್ ಮಾಡೋದು, ಪನ್ನೀರ್ ಮಾಡಕ್ಕೂ ಇದೆ ಬಟ್ಟೆ ಯೂಸ್ ಮಾಡೋದು ನಾವು. ಹಾಲ್ದು ಇದು ಬರುತ್ತಲ್ಲ ಆ ಥರ ಸಖತ್ತಾಗಿದೆ. ನಮ್ಮಮ್ಮ ಆಕ್ಚುಲಿ ಹಾಲಿಂದ ಲೈಕ್ ಹಾಲ್ ಪೌಡ್ರಿಂದ ಹಾಲ್ಕೋವ ಮಾಡೋದಲ್ವಮ್ಮ? ನಾಲ್ಕೋವ ಅದು ಸಖತ್ತಾಗಿರುತ್ತೆ. ನನಗೆ ಸ್ವೀಟ್ ಅಂದ್ರೆ ನಿಜವಾಗ್ಲೂ ಇಷ್ಟ ಇಲ್ಲ ಆಯ್ತಾ. ಅದೊಂದು ಸ್ವೀಟ್ ಮಾತ್ರ ತಿಂತೀನಿ, ಅದೊಂದು ಸಖತ್ತಾಗಿರುತ್ತೆ. ಅಂದ್ರೆ ಜಾಸ್ತಿ ಸ್ವೀಟ್ ಇರಲ್ಲ, ಜಾಸ್ತಿ ತಿಂತೀನಿ ನಮ್ಮ ಮನೇಲಿ ಹಂಗೆ. ಯಾಕಂದ್ರೆ ನಮ್ಮ ಅಪ್ಪಗೆ ಶುಗರ್ ಇರೋದ್ರಿಂದ ಅವರು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಸೊ ಮೀಡಿಯಂ ಸ್ವೀಟೇ ಹಾಕೋದು. ಇಲ್ಲ ಆಗ್ತಿದೆ ನೋಡಿ, ಇಲ್ಲಿ ಇದು ನೀರೆಲ್ಲ ಹಿಂಡಬೇಕು ಇವಾಗ. ಓಪನ್ ಆಗ್ತಿದೆ, ಪನ್ನೀರ್ ಓಪನ್ ಆಗ್ತಿದೆ ಗಾಯ್ಸ್. ಓ ಅಂಗಡಿಲಿ ಇಷ್ಟು ಚೆನ್ನಾಗಿ ಕಾಣಿಸಲ್ಲ ಗೈಸ್, ಹಂಗಿದೆ ಸಕ್ಕತ್ತಾಗಿ ಕಾಣಿಸ್ತದೆ. ಇನ್ನ ಇದಕ್ಕೊಂದ್ಸಲ ನೀರ್ ಹಾಕ್ಬಿಟ್ಟು ತೊಳಿಬೇಕಾ? ಅಷ್ಟೇನಾ? ಹಾ. ನಿಮ್ಮೆಣ್ಣೆ ಒಂದಕ್ಕೆ ಹೋಗಿರತ್ತಾ? ಒಂದು ಅಥವಾ ಎರಡು ಮಾಡ್ಕೋಬೋದಲ್ಲ ಬೇಕಂದ್ರೆ? ಬೇಕಾದ್ರೆ ಇನ್ನೊಂದ್ಸಲ ಮಾಡ್ಬೋದಮ್ಮ? ಇವನಿಗೆ ನಮ್ಮ ಮನೇಲಿ ಜಾಸ್ತಿ ಪನ್ನೀರ್ದು ಮಾಡಮ್ಮ, ಪನ್ನೀರ್ ಬಿರಿಯಾನಿ ಮಾಡಮ್ಮ, ಪನ್ನೀರ್ದು ಇದು ಮಾಡಮ್ಮ, ಏನ ಕರಿ ಮಾಡಮ್ಮ ಅಂತ ಇವನೇ ಜಾಸ್ತಿ ನಮ್ಮ ಮನೇಲಿ ಪನ್ನೀರ್ ಭೂತ ಇವನು. ಇದನ್ನ ಶೇಪ್ ಮಾಡ್ಕೋಬೇಕಾ? ಶೇಪ್ ಇಲ್ಲ, ಭದ್ರವಾಗಿ ಇದು ಮಾಡಬೇಕು. ಅಂದ್ರೆ ಭದ್ರವಾಗಿ ಮುಚ್ಚಬೇಕು, ಅವಾಗ ಇದಾಗತ್ತೆ ಅಂತ. ಎಲ್ಲೂ ಸ್ವಲ್ಪ ಗಟ್ಟಿ ಇರೋದಿಟ್ಟು ಮಾಡಿದ್ರೆ ಅಂಟ್ಕೊಳತ್ತೆ ಅಂತನಾ? ಅದು ಯಾವ್ದು ಏನಕ್ಕೆ ಅದು ಮಾಡೋದಮ್ಮ? ಅದು ಒಂದಕ್ಕೊಂದು ಅಂಟ್ಕೊಳತ್ತೆ, ಈಗ ಭದ್ರವಾಗಿ ಇಟ್ಟರೆ ಶೇಪ್ ಮಾಡ್ಕೋಬಹುದು ಅಂತ. ಶೇಪ್ ಮಾಡ್ಕೋಬಹುದು. ಓಕೆ ಓಕೆ. ಈಗ ಎಷ್ಟೊತ್ತು ಬಿಡ್ಬೇಕು ಅದೇ ತರ? ಒಂದು ಗಂಟೆ ಟೈಮ್ ಬಿಟ್ರೆ ಸಾಕು. 1 ಗಂಟೆ ಟೈಮ್ ಸಾಕಾ? ಓಕೆ. 1 ಗಂಟೆ ಟೈಮ್ ಬಿಡೋ ಟೈಮಲ್ಲಿ ನಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡೋಣ ಬನ್ನಿ. ಸೊ ಇನ್ 1 ಅವರ್ ಅಲ್ಲಿ ಅದು ಬಿಟ್ರದನ್ನ ಹಂಗೆ ಪನ್ನೀರ್ ರೆಡಿ ಆಗುತ್ತೆ ಕಂಪ್ಲೀಟ್ ಆಗಿ, ಅದನ್ನ ತೋರಿಸ್ತೀವಿ. ಅಲ್ಲಿ ಗಂಟ ಇನ್ನೊಂದೇನಂತಂದ್ರೆ ನಾವು ಆ ಮನೆ ಕತೆ ಹೇಳ್ತಿದ್ವಲ್ಲ, ಆ ಮನೆ ಅದಾದ್ಮೇಲೆ 7 ವರ್ಷ 8 ವರ್ಷ ನಾವು ಮನೇಲಿ ಇದ್ವಿ. ಆಮೇಲೆ ಕತೆ ಹೇಳೋದಲ್ಲ, ಅದು ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ 1-2 ನಂಬರ್ ಆಗ್ತಾ ಇದ್ನಲ್ಲ. ಈಗ ಇವನು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋಕು ಅವಕಾಶ ಆಯ್ತದು, ಕೆಟ್ಟ ಬುದ್ಧಿ ಕಲ್ತ್ಕೊಳ್ಳೋಕು ಅವಕಾಶ. ಕೆಟ್ಟ ಬುದ್ಧಿ ಕಡಿಮೆ ಆಯ್ತು, ಒಳ್ಳೆ ಬುದ್ಧಿ ಜಾಸ್ತಿ ಆಯ್ತಾಯ್ತು. ಇವನೇನ್ ಗೊತ್ತಾ, ಈಗ 1 ಪಾಯಿಂಟ್ ಹಾಕಿದ್ರೆ 1 ರೂಪಾಯಿ ಕೊಡ್ತಿದ್ದೆ, ಜಾಸ್ತಿ ಇಲ್ಲ. ನನ್ನ ಹತ್ರನು ಜಾಸ್ತಿ ಇರ್ಲಿಲ್ಲ ದುಡ್ಡು. ಅವಾಗ ನಾವು ಅಮ್ಮನಿಗೆ 250-350 ರೂಪೀಸ್ ಏನೋ ಸ್ಯಾಲರಿ, ಮಂತ್ಲಿ ಸ್ಯಾಲರಿ. 1 ರೂಪಾಯಿ 1 ಗುಡ್ ಪಾಯಿಂಟ್ ಇದೆ ಅಂತಂದ್ರೆ ಅದು ಏನ್ ಸಣ್ಣ ಪುಟ್ಟ. ಇವಾಗ ಊಟದಿಂದ ತಟ್ಟೆ ಎತ್ಕೊಂಡ್ಬಂದು ಇಡ್ತಾ ಇರ್ಲಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಓಕೆ ಇದು ಒಳ್ಳೆ ಕೆಲಸ ಅಂತ ಅನ್ನಿಸ್ಬೇಕು ಅವ್ನು ಅಂತ. ನಾವ್ ಅಮ್ಮನ್ ಕೇಳ್ತಾ ಇದ್ದೆ, ಏನಕ್ಕೆ ಯಾಕಮ್ಮ ನೀವು ಹೊಡೆಯೋದು, ಯಾಕೆ ಪನಿಷ್ಮೆಂಟ್ ಕೊಡ್ತೀನಿ ನನಗೆ, ನಾನೇನ್ ಕೈದಿನ ಅಂತ ಕೇಳಿದ್ರೆ ಅಮ್ಮ ಒಂದ್ ಮಾತಾಡೋರು, ನಾನು 1 ದಿವಸ ಹೊಡಿತೀನಿ, 2 ದಿವಸ ಹೊಡಿತೀನಿ, 3 ದಿವಸ ಹೊಡಿತೀನಿ, ಇಲ್ಲ 1 ತಿಂಗಳು ಹೊಡಿತಾನೆ ಇರ್ತೀನಿ. ಹೊಡಿತಾ ಏನಾಗ್ತೀಯ ಅಂತಂದ್ರೆ ನೀನ್ ಮೊಂಡ್ ಬಿದ ಬಿಡ್ತೀಯ, ನೀನ್ ಆಮೇಲೆ ಅಂತ. ಏನ್ ಗೊತ್ತಾ, ಎಷ್ಟಾರು ಏಟ್ ಹೊಡಿತೀರೋ ಇಷ್ಟೇ ತಾನೆ, ಏಡ್ತಾನೆ ಅನ್ಬಿಟ್ಟು ತಪ್ಪು ಕೆಲಸ ಮಾಡ್ತಾನೆ ಇರ್ತಾನೆ. ಏಟ್ ಹೊಡಿದ ಏಟ್ ಬಿಡುಗಿದ್ರದೆ ಅಂತ, ಅದಕ್ಕೆ ಏಟ್ ಹೊಡಿಬಾರದು ಮಕ್ಕಳಿಗೆ ಹೊಡಿಬೇಕು, ಒಳ್ಳೆ ಬುದ್ಧಿ ಕಲ್ಸ್ಕೋಬೇಕು. ಅದೇನ್ ಮಾತ್ರ ದುಡ್ಡು ತೋರ್ಸಿದ್ರೆ ಒಳ್ಳೆ ಬುದ್ಧಿ ಅಂತೆಲ್ಲ ಆಸೆ ಹುಟ್ಟುತ್ತೆ. ಅದ್ರಲ್ಲಿ ತಿಂಡಿ ತಗೊಡ್ಬೇಕಲ್ಲ, ನಾವು ಅವನಿಗೆ ಏನಾರು ಕೊಡ್ಬೇಕಲ್ಲ, ಕೊಡಿಸ್ಬೇಕಲ್ಲ. ಅದಕ್ಕೋಸ್ಕರ ಅವನ್ ಒಳ್ಳೆ ರೀತಿಯಿಂದ ಪಾಯಿಂಟ್ ಹಾಕಿದ್ರೆ ಅವನ್ಗೆ 1 ರೂಪಾಯಿ ಬರುತ್ತೆ. ಮತ್ತೆ ಅವ್ನು ಕೇಳದ್ದು ಬುಕ್ ಆಗ್ಲಿ, ಪೆನ್ಸಿಲ್ ಆಗ್ಲಿ, ಪೆನ್ ಆಗ್ಲಿ, ಮತ್ತೆ ಇನ್ನೇನಾರು ತಿಂಡಿ ಅದಾರು ತಕೊಡ್ಬೋದಲ್ಲ. ಅದಕ್ಕೋಸ್ಕರ ಪೇಂಟ್ ಆಯ್ತು, ಒಳ್ಳೆ ಬುದ್ಧಿನೂ ಕಲ್ತ. ಮತ್ತೆ ಕಳೆ ಕಿಡೋದ್ ಹೆಂಗೆ, ವ್ಯವಸಾಯ ಮಾಡೋದ್ ಹೆಂಗೆ, ಹೂ ಬಿಡಿಸೋದ್ ಹೆಂಗೆ, ಪಾತ್ರೆ ತೊಳೆಯೋದು ಹೇಗೆ, ಪಾತ್ರೆ ನಾನು ಹೊರಗಡೆ ಪಾತ್ರೆ ತೊಳಿತಿದ್ದೆ, ಒಳಗಡೆ ಪಾತ್ರೆ ತೊಳೆಯುವಂತದ್ದೆಲ್ಲ ಇತ್ತು. ಎತ್ಕೊಂಡ್ಬಂದು ಹೊರಗಡೆ ಇಡೋದು ಪಾತ್ರೆಗಳನ್ನ, ಪುನಃ ಪಾತ್ರೆನ ತೊಳೆದು. ಅದು ಸಕ್ಕ ಚಿಕ್ಕ ಮನೆ, ಅಂದ್ರೆ ನಮ್ಮ ಈ ಮನೆ ಹಾಲ್ ಇದೆಯಲ್ಲ ಅಷ್ಟೇ ಫುಲ್ ಕಂಪ್ಲೀಟ್ ಮನೆ ಇದ್ದಿದ್ದು. ಫ್ರೀ ಮನೆ ಅಲ್ವಾ, ಅಂದ್ರೆ ನಮ್ಮ ಅಪ್ಪ ನಮ್ಮ 1 ರೂಪಾಯಿನೂ ತಗೊಂಡ್ ಬಂದಿರಲಿಲ್ಲ ಊರಿಂದ. ಅವ್ರ ಏನೇ ಬಂದ್ರು ಇಲ್ಲಿ ಬಂದು ಮಾಡಿರೋದೆ. ಫ್ರೀ ಮನೆ ಅಂತ ಫಸ್ಟ್ ಅದಕ್ಕಿಂತ ಮುಂಚೆ ಒಂದ್ ಮನೆ ಲೀಸ್ಗೆ ಹಾಕೊಂಡಿದ್ವಿ, 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ನಾವು ಅವಾಗ 2002-3 ಅಲ್ಲಿ. ಅದಾದ್ಮೇಲೆ ಅಲ್ಲಿ ಇರಕ್ಕಾಗ್ಲಿಲ್ಲ, ಸ್ವಲ್ಪ ಫುಲ್ ಸಫೋಕೇಶನ್ ತರ ಆಗ್ತಿತ್ತು. ಅದಾದ್ಮೇಲೆ ಬಂದಿದ್ದು ನಾವು ಈ ಮನೆಗೆ. ಈ ಮನೆ ನಮ್ಗೆ ಒಂಥರ ಲಕ್ಷ್ಮಿ ಇದ್ದಂಗೆ. ಅಲ್ಲಿಂದ ನಾವು ದುಡ್ಡನ್ನ ಸೇವ್ ಮಾಡೋದ್ ಹೆಂಗೆ, ಪ್ರತಿಯೊಂದು ಎಲ್ಲ ಅಲ್ಲಿ ಕಲ್ತ್ಕೊಂಡು ಅದಾದ್ಮೇಲೆ ಇನ್ನೊಂದ್ ಮನೆಗೆ ಹೋದ್ವಿ. ಇವಾಗ ಲಾಸ್ಟ್ ಮನೆ ಇದು. ನಮ್ಗೆ ಏನಂತಂದ್ರೆ ಈ ಮನೆ ಇಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ, ಇಲ್ಲ ನಮ್ ಸೈಟ್ ಅಲ್ಲಿ ಮನೆನಾರು ಕಟ್ಸ್ಬೇಕಿಲ್ಲ, ಮನೆ ತಗೊಂಡಾರು ಈಚೆ ಹೋಗ್ಬೇಕು, ಅದೊಂದು ತಲೆಯಲ್ಲಿ ಫಿಕ್ಸ್ ಆಗ್ಬಿಡೈತೆ. ಕಷ್ಟಪಡ್ತಾ ಇದೀವಿ, ಭಗವಂತ ಯಾವಾಗ ಕರುಣೆ ತೋರ್ತಾನೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ಸ್ಟೆಪ್ ಅದಕ್ಕೆ ಕ್ಲೋಸರ್ ಇದೀವಿ. ಸೈಟ್ ತಗೊಂಡ ಮನೆ ಕಟ್ಟಬೇಕು, ಬಟ್ ಮನೆ ಕಟ್ಟೋದು ಇದೆ, ಅದಕ್ಕೂ ಒಳ್ಳೆ ದುಡ್ಡು ಬೇಕು. ಇವಾಗ ಆಗಲ್ಲ, ನೋಡೋಣ ಏನ್ ಮಾಡೋದು ಅಂತ.
ನಾನು ನಮ್ಮಮ್ಮ ರೀಲ್ಸ್ ಮಾಡಿದ್ವಿ. ಯಾವ್ದಂತಂದ್ರೆ 100 ಸಾರಿ ಹೇಳಿದರು ಆಸೆ ತೀರಲ್ಲ ಅಂತ. ಅದು ಅವಾಗ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಮ್ಮನೇ ನಾನು ಪಾಡ್ತಾರೆ. ಅವಾಗ ಏನಿದ್ರೆ ನಮ್ಮ ಅಮ್ಮನೇ ಹಿಡ್ಕೊಂಡು ಆಟ ಆಡೋದು. ನಾನು ನಮ್ಮ ಅಣ್ಣ ಅಷ್ಟು ಕ್ಲೋಸ್ ಇರ್ತೀನಿಲ್ಲ, ಯಾಕಂದ್ರೆ ನಮ್ಮ ಕ್ಲೋಸ್ ಇರ್ತೀವಿ ಅಂದ್ರೆ ನಮ್ಮ ಅಣ್ಣ ಜಾಸ್ತಿ ಹಾಸ್ಟೆಲ್ ಅಲ್ಲಿ ಇರ್ತಿದ್ವಿ, ಮನೇಲಿ ಇರ್ತಿದ್ವಿ. ಈ ತರ ನಾನು ನಮ್ಮಮ್ಮ ಜಾಸ್ತಿ ರೀಲ್ಸ್ ಮಾಡ್ತಿದ್ವಿ. ಅದಾದ್ಮೇಲೆ ಲೈಕ್ ಮಾಡೋದ್ ಬಿಟ್ಬಿಟ್ಟು ಲೈಕ್ ನನ್ ಸೀರಿಯಲ್ ಅದು ಇದು ಅಂತ ಇದ್ ಮಾಡಕ್ ಹೋಗಿ ಮತ್ತೆ ಒಂದ್ ಸೀರಿಯಲ್ ಮಾಡಿದೆ, ಅಂದ್ರೆ ಸೈಡ್ ಆಕ್ಟಿಂಗ್ ಸೀರಿಯಲ್. ಅವಾಗ ನಮ್ಮಮ್ಮ ಫೋನ್ ಮಾಡ್ಬಿಟ್ಟಿದ್ರು, ನನ್ನ ಮಗನ್ ಟಿವಿ ನೋಡಿ ಸಕ್ಕತ್ ಖುಷಿ ಆಯ್ತು ಅಂತ. ಆ ಮೂಮೆಂಟ್ ಸಕ್ಕತ್ ಇಷ್ಟ ಆಯ್ತು. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಫಿಲಮ್ ಮಾಡಿದ್ನಲ್ಲ, ಅದೊಂದು ಮೂಮೆಂಟ್ ನಮ್ಮಮ್ಮ ಹೇಳಿದ, ಅದೊಂದು ಸಕ್ಕತ್ ಇಷ್ಟ ಆಯ್ತು ನನಗೆ ನಮ್ಮ ಅಮ್ಮನಲ್ಲಿ ಇರೋ ಬಾಂಡ್ ಇರೋದಂತಂದ್ರೆ. ಆಮೇಲೆ ನಾವ್ ಅಮ್ಮ ಹತ್ರ ಎಷ್ಟು ಅಂದ್ರೆ ನಾವ್ ಅಮ್ಮ ಹತ್ರ ದುಡ್ಡು ತಗೊಂಡ್ರು ಸಾಲ ಅಂತ, ಹೆಂಗೆ ಅಂದ್ರೆ 1,000 ರೂಪಾಯಿ ಕೊಡಮ್ಮ ಸಂಬಳ ಬಂದ್ಮೇಲೆ ಕೊಡ್ತೀನಿ ಅಂತ. ಬಟ್ ಸಂಬಳ ಬರೋ ತರ ಕೊಡ್ತಿದ್ದೆ. ಹಂಗೆ ಕೊಡ್ಬೇಕು. ಮತ್ತೆ ಹಂಗೆ ಖರ್ಚು ಮಾಡುವಂತ ಕೊಟ್ಬಿಟ್ರೆ ಅವ್ನು ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಪುನಃ ನಮ್ಮ ಅಮ್ಮ ಕೊಡ್ತಾನೆ ಅಂತ ಪುನಃ ಖರ್ಚು ಮಾಡ್ತಾನೆ, ಪುನಃ ಅಮ್ಮ ಕೊಡ್ತಾರೆ ಅಂತ ಪುನಃ ಖರ್ಚು ಮಾಡ್ತಾರೆ. ಅದಕ್ಕೆ ಸಾಲ ಅಂತ ಕೊಡುದು, ಸಾಲ ಅಂತ ಇಸ್ಕೊಳ್ಳೋದು. ಅದು ಅದೆಲ್ಲ ನನಗೆ ಆಕ್ಚುಲಿ ಒಳ್ಳೆ ಪಾಠ ಕಲ್ಸಿದೆ, ಹಂಗೆ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ವಿಚಾರಕ್ಕೆ ಬಂದ್ರೆ. ಬಟ್ ಆದ್ರೂ ಅಲ್ಲಿ ಇಲ್ಲಿ ಕಸ್ ಮಾಡ್ಬಿಡ್ತೀನಿ ಒಂದೊಂದ್ಸಲ ಜಾಸ್ತಿ ದುಡ್ಡನ್ನ. ಬಟ್ ಒಳ್ಳೆ ಪಾಠ ಕಲ್ಸಿದೆ. ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೂ ಒಂದ್ 5,000 6,000 ಅಕೌಂಟ್ ಇಟ್ಕೊಂಡೆ ನಾನು ಈಚೆ ಹೋಗೋದಿಲ್ಲ ಅಂದ್ರೆ ನನ್ನ ಮನೆಯಿಂದ ಈಚೆನೆ ಕಾಲೇ ಇಡಲ್ಲ. ಯಾವಾಗ ಆಗುತ್ತೆ, ಯಾವಾಗ ಏನೋ ತೋರಿಸ್ಬೋದು ವಿಡಿಯೋ, ಯಾವಾಗ ವಿಡಿಯೋ ಎಂಡ್ ಮಾಡ್ಬಿಟ್ಟು ಎಡಿಟಿಂಗ್ ಮಾಡ್ಕೊಳಕ್ ಕುತ್ಕೋತೀನಿ ಅಂದ್ಬಿಟ್ಟೆ ನೋಡ್ತಾ ಇದೀನಿ. ನಮ್ಮಮ್ಮ ಇವನೇನು ಅಲ್ಲಿ ಇಲ್ವಲ್ಲ, ಇಲ್ಲೇ ಬಂದು ನಿಂತ್ಕೊಳ್ಳೋದಲ್ಲ ಅಂತ ಬಂದು ನೋಡ್ತಾರೆ. ಅಯ್ಯೋ ದುರ್ವಿಧಿಯೇ. ನಾನು ಇಲ್ಲಿ ಜಿಮ್ಗೆ ವರ್ಕೌಟ್ ಮಾಡೋಣ ಅಂತಂದ್ರೆ ನಮ್ಮಮ್ಮ ಫ್ರೆಂಡ್ ಯಾರೋ ಮನೇಲಿ ಚಕ್ಲಿ ಮಾಡಿದ್ರಂತೆ, ತಂದ್ಬಿಟ್ಟು ಕೊಟ್ಟವ್ರೆ. ಅದು ನೋಡಿದ್ರೆ ತಿನ್ಬೇಕಾ ತಿನ್ಬಾರ್ದು ಅಂತಾನೆ ಗೊತ್ತಾಗ್ತಲ್ಲ. ಅದಕ್ಕೆ ಅಟ್ಲೀಸ್ಟ್ ಒಂದು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ತಿಂತಾ ಇದೀನಿ. ಪ್ರಾಪರ್ ಡಯಟ್ ಬೇಗ ಸ್ಟಾರ್ಟ್ ಮಾಡ್ಬೇಕು ನಾನು. ಹಂಗೆ ನನ್ನ ತಮ್ಮ ಅಲ್ಲಿ ಚಕ್ಲಿ ತಿನ್ಕೊಂಡು ಕಾಫಿ ಮಾಡ್ತಂದು ನನಗೋಸ್ಕರ. ಇದನ್ನ ಓಪನ್ ಮಾಡೋ ಸಮಯ ಮಾಡಮ್ಮ, ನೋಡೋಣ ಹೆಂಗ್ ಬಂದಿದೆ ಅಂತ. ಆಗಿದೆ ಇದು. ಇದನ್ನ ಹೆಂಗ್ ಬೇಕಂತ ಶೇಪ್ ಮಾಡ್ಕೋಬೋದಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಬೇಕಾಗಿತ್ತು ಅನ್ಸುತ್ತಲ್ವಮ್ಮ? ಸ್ವಲ್ಪ ಸ್ವಲ್ಪ ಹೊತ್ತು ಬಿಡ್ಬೇಕಿನ್ನ ತೆಗೆದು ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಬೇಕಾಗಿತ್ತಂತೆ. ನಾನು ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಕಟ್ ಮಾಡಮ್ಮ ತೆಗಿಯಮ್ಮ ಅಂತಂದೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೂ ಚೆನ್ನಾಗಿ ಬಂದಿರೋದು ಅಲ್ವಾ? ಹೌದು, ಚೆನ್ನಾಗಿ ಬಂದಿದೆ. ಇಲ್ಲಿ ಬಂದಿದೆ ಪನ್ನೀರು. ಒಂದೊಂದು ಸ್ವಲ್ಪ ಇದಾಗಿದೆ, ಯಾಕಂದರೆ ನಾನೆಲ್ಲ ಹೊರಗಡೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಬೇಗ ತೆಗಿಯಮ್ಮ, ಏನಾಗಿಲ್ಲ, ಆಗಿದೆ ಅಂತ ಅರ್ಜೆಂಟ್ ಮಾಡ್ಬಿಟ್ಟೆ. ಬಟ್ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಡಿ, 1-1.5 ಅವರ್ ಬಿಡಿ. ನಾವು 40-45 ಮಿನಿಟ್ಸ್ ಬಿಟ್ಟಿದ್ವಲ್ಲಮ್ಮ, ಅಷ್ಟೇ ಕಡಿಮೆ ಮಾಡಿಬಿಟ್ವಿ. ಅದಕ್ಕೆ ಸ್ವಲ್ಪ ಇದು ಮಾಡಬೇಕಾಗಿತ್ತು. ಬಟ್ ಬಂದಿದೆ. ಇದು ಒಂದು ಸ್ವಲ್ಪ ಇಲ್ಲಿ ಇದು ಉಡಿಯಾಗಿದೆ, ಮತ್ತೆ ಅದನ್ನೆಲ್ಲ ಇದು ಮಾಡ್ಬಿಟ್ಟು ಹಾಕ್ತಾರೆ ನಮ್ಮಮ್ಮ. ಡಿಸೈನ್ ಮಾಡ್ತಾರೆ ನಮ್ಮಮ್ಮ. ಗಾರ್ನಿಶಿಂಗ್ ಒಂದೇ ಕಡೆಗೆ ಹಾಕ್ಬಿಟ್ಬಿಟ್ರೆ ದುಡ್ಡು ಕಮ್ಮಿ, ಅದನ್ನೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಗಾರ್ನಿಶಿಂಗ್ ಮಾಡಿ ಪ್ರೆಸೆಂಟಬಲ್ ತರ ಕೊಟ್ಟರೆ ದುಡ್ಡು ಜಾಸ್ತಿ. ಅದು ನಮ್ಮಮ್ಮನ ಐಡಿಯಾ ಅಲ್ಲಮ್ಮ. ಅಮ್ಮ ಮಾಡ್ರ ಪನ್ನೀರ್ನ ಒಂದ್ಸಲ ಟೇಸ್ಟ್ ಮಾಡ್ತಾ ಇದೀನಿ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳೋಣ. ಸಖತ್ತಾಗಿದೆ ಗೈಸ್. ಚೆನ್ನಾಗಿದೆ, ಸಖತ್ತಾಗಿದೆ ಅಮ್ಮ. ಎಲ್ರೂ ಇದನ್ನೇ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ ಗೈಸ್. ನೀವು ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ನಾನು ಇನ್ನ ಯಾವ ತರ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಯಾವ ತರ ಬೇಕು ನಿಮ್ಗೆ ವಿಡಿಯೋ ಅನ್ನೋದನ್ನ ನೀವು ನನಗೆ ತಿಳಿಸಿ, ನಾನು ಅದನ್ನ ಮಾಡ್ತೀನಿ. ಫಿಟ್ನೆಸ್ ಮತ್ತೆ ಈ ತರ ಫುಡ್ ಡಯಟ್ ಬಗ್ಗೆ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ನೋಡ್ತೀರಾ ಅಂತಂದ್ರೆ ಹೇಳಿ, ನಾವು ಅದನ್ನೇ ಮಾಡೋಣ. ಇಲ್ಲಾಂದ್ರೆ ನಿಮ್ಗೆ ಯಾವ ತರ ವಿಡಿಯೋ ಬೇಕೋ ಅದನ್ನ ಹೇಳಿ, ಅದನ್ನ ಮಾಡೋಣ. ಸೊ ಇವಾಗ ನಾನು ಇದನ್ನ ತಿನ್ನಲ್ಲ, ಇವಾಗ ಕಾಫಿ ಕುಡಿದ್ಬಿಟ್ಟು ಜಿಮ್ಗೆ ಹೋಗಿ ಮತ್ತೆ ಬಂದು ಆಮೇಲೆ ತಿನ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಗೈಸ್. ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ಗಂಟ ಹಾಗೆ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಮಿಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಇದೇ ವಿಡಿಯೋ ಮತ್ತೆ ರಿಪೀಟ್ ಅಲ್ಲಿ ನೋಡ್ತಾ ಇರಿ ಅಂತ ಹೇಳ್ತಾ, see you in next video. ಬಾಯ್. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ.